ಮೊದಲಿಗೆ ಕವಿ ಪರಿಚಯ ಮಾಡಿಕೊಳ್ಳೋಣ. ಈ ನಾಟಕವನ್ನು ಬರೆದವರು ವಿ.ಎಸ್. ಶಿರಹಟ್ಟಿಮಠರು. ಇವರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿಯ ಶ್ರೀ ವೀರಭದ್ರೇಶ್ವರ ಪಾಠಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಗದಗ ಜಿಲ್ಲೆಯ ಹೊಂಬಾಳದಲ್ಲಿ ದಿನಾಂಕ 1/2/1953 ಜನಿಸಿದರು. ಇವರ ತಂದೆಯ ಹೆಸರು ಶಂಕರಯ್ಯ, ತಾಯಿ ಹೆಸರು ಗುರುಸಿದ್ದವ್ವ. ಇವರು ಅನುವಾದಕರಾಗಿ ನಾಟಕಕಾರಾಗಿ ಗುರುತಿಸಿಕೊಂಡಿದ್ದಾರೆ. ಅನೇಕ ಕೃತಿಗಳನ್ನು ಇವರು ಬರೆದಿದ್ದಾರೆ. 2002ರಲ್ಲಿ ಕರ್ನಾಟಕದ ನಾಟಕ ಅಕಾಡೆಮಿಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ವಿ.ಎಸ್. ಶಿರಹಟ್ಟಿರವರು ಹೂವಿನ ಹಂದರ ಕೃತಿಯಿಂದ ಶ್ರೀ ಕೃಷ್ಣ ಸುಧಾಮ ನಾಟಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನಂತರ ಪದಗಳ ಅರ್ಥವನ್ನು ನೋಡೋಣ. ಕಂಗಾಲಾಗು ಅಂದರೆ ಕಂಗೆಡು, ತಬ್ಬಿಬ್ಬಾಗು. ವಿಧೇಯತೆ ಅಂದರೆ ನಮ್ರತೆ, ಸಾಫ್ಟ್. ಪಾಂಡಿತ್ಯ ಅಂದರೆ ವಿದ್ವತ್ತ, ನಾಲೆಡ್ಜ್. ಸ್ನೇಹ ಮೀನ್ಸ್ ಗೆಳೆತನ, ಫ್ರೆಂಡ್ಶಿಪ್. ಸಂಕೋಚ ಮೀನ್ಸ್ ಕುಗ್ಗುವುದು ಆರ್ ಮುದುಡುವುದು. ಕೃಪೆ ಮೀನ್ಸ್ ದಯೆ, ಕೈಂಡ್ನೆಸ್. ಆಶ್ಚರ್ಯ, ವಿಸ್ಮಯ ಮೀನ್ಸ್ ಸರ್ಪ್ರೈಸ್. ಆಭರಣ ಮೀನ್ಸ್ ಒಡವೆ, ಜ್ಯುವೆಲರಿ. ಇಂಗಿತ ಮೀನ್ಸ್ ಆಶಯ. ನಾವು ಈಗ ಕಥೆಯನ್ನು ಪ್ರಾರಂಭಿಸೋಣ. ಮೂರನೆಯದು ಕೃಷ್ಣ ಸುಧಾಮ ಒಂದು ನಾಟಕ. ಪ್ರವೇಶ. ಗೆಳೆತನವೆಂಬುದು ಪವಿತ್ರವಾದ ಒಂದು ಸಂಬಂಧ. ಇದು ಒಂದು ಪವಿತ್ರವಾದ ಸಂಬಂಧ. ಇಲ್ಲಿ ಬಡತನ, ಸಿರಿತನ, ವಿದ್ಯಾವಂತ, ಅವಿದ್ಯಾವಂತ ಇತ್ಯಾದಿಯಾದ ಯಾವುದೇ ಬಗೆಯ ಭೇದ ಭಾವ ಇರುವುದಿಲ್ಲ. ನೋಡಿ, ನಾವು ಗೆಳೆತನದಲ್ಲಿ ಬಡತನ ಇದ್ದಾರೆ, ಸಿರಿವಂತರಿದ್ದಾರೆ ಅಂತ ನಮ್ಮ ಗೆಳೆತನ ಮಾಡಲ್ಲ ಅಲ್ಲ. ಅದಕ್ಕೆ ಯಾವುದೇ ಭೇದ ಭಾವ ಇರುವುದಿಲ್ಲ ಗೆಳೆತನಕ್ಕೆ. ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೆಯುತ್ತಾ ದಾಯಾದಿಗಳು, ಬದುಕು ಸಾಗಿಸುವವರು ನಮ್ಮ ನಡುವೆ ಇದ್ದಾರೆ. ಹುಟ್ಟುತ್ತಾ ಅಂದರೆ ನಾವು ಚಿಕ್ಕವರಿದ್ದಾಗ ಅಣ್ಣ ತಮ್ಮರು, ಅಕ್ಕ ತಂಗಿಯರು ಎಲ್ಲರೂ ಚೆನ್ನಾಗೇ ಬೆಳೀತಾ ಅಂದರೆ ದಾಯಾದಿಗಳಾಗ್ತಾರೆ, ಅಂದರೆ ಶತ್ರುಗಳಾಗಿಬಿಡ್ತಾರೆ. ಆದರೆ ಸ್ನೇಹಿತರು ಹಾಗಲ್ಲ. ಯಾವಾಗೂ ನಾವು ಚಿಕ್ಕ ವಯಸ್ಸಿನ ಸ್ನೇಹಿತರು ಹೇಗಿರ್ತಾರೋ ದೊಡ್ಡವರಾದ್ಮೇಲೆ ಕೆಲವು ಸ್ನೇಹಿತರು ಹಾಗೇ ಇರ್ತಾರೆ, ಕೆಲವು ಸ್ನೇಹಿತರು ಬದಲಾಗ್ತಾರೆ ಅಲ್ವಾ. ಒಂದೇ ತರಗತಿಯಲ್ಲಿ ಕಲಿತ ಬಾಲ್ಯ ಸ್ನೇಹಿತರು ಸಿರಿತನ, ಬಡತನ ನಿಮಿತ್ತವಾಗಿ ಬೇರ್ಪಡುತ್ತಾರೆ. ಒಂದೇ ತರಗತಿಯಲ್ಲಿ ಕರೆದಂತಹ ಸ್ನೇಹಿತರೆಲ್ಲ ಶ್ರೀಮಂತರು, ಬಡತನ ನಿಮಿತ್ತವಾಗೆಲ್ಲ ಬೇರೆ ಬೇರೆ ಆಗ್ತಾರೆ. ನಿಜವಾದ ಗೆಳೆತನದ ಬೆಸುಗೆ ಮುರಿದು ಹೋಗುವಂಥದ್ದಲ್ಲ ಎಂಬುದು ಎತ್ತಿ ತೋರಿಸುವುದು ಪ್ರಸ್ತುತ ಪಾಠದ ಆಶಯವಾಗಿದೆ. ಈ ಪಾಠದ ಮುಖ್ಯ ಉದ್ದೇಶವೇ ಏನಂತಂದರೆ, ಸಿರಿತನ ಬಡತನಗಿಂತ ಮಿಗಿಲಾದದ್ದು ಗೆಳೆತನ ಅಂತ ತೋರಿಸುವುದೇ ಈ ಪಾಠದ ಪ್ರಮುಖ ಉದ್ದೇಶ. ನಾವು ಈಗ ನೋಡೋಣ ದೃಶ್ಯವನ್ನು. ನೀವೆಲ್ಲ ನೋಡ್ತಾ ಇದ್ದೀರಲ್ವ ಈ ಪಾಠದಲ್ಲಿ, ಈ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಲ್ವ. ಇವರು ಸುಧಾಮನ ಹೆಂಡತಿ, ಇವರು ಅವರ ಮಕ್ಕಳು ಕಾಣಿಸ್ತಾ ಇದ್ದಾರಲ್ಲ. ಏನಿದೆ ಈ ದೃಶ್ಯದಲ್ಲಿ ಅಂತಂದರೆ, ಸುಧಾಮನ ಗುಡಿಸಲು. ಇದು ಗುಡಿಸಲು ಅಂದರೆ ಸುಧಾಮನ ಮನೆ. ರಾತ್ರಿ ಹೊತ್ತು ಸುಧಾಮ ಯೋಚಿಸುತ್ತಾ ಶತಪಥಿಸುತ್ತಿದ್ದಾನೆ. ಆತನ ಮುಖದಲ್ಲಿ ನಿರಾಸೆ ತುಂಬಿದೆ. ತುಂಬ ಯೋಚಿಸ್ತಾ ಕೂತ್ಕೊಂಡಿದ್ದಾನೆ, ಏನೋ ಯೋಚನೆ ಮಾಡ್ತಾ ಸುಧಾಮನು ಅಲ್ವಾ. ಆಗ ಸುಧಾಮ ಹೇಳ್ತಾನೆ, ಸ್ವಗತ, ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿವೆಯಲ್ಲ, ಸುಖದ ದಿನಗಳು ಯಾವಾಗ ಬರ್ತವೋ ಎಂದು ನಿಟ್ಟುಸಿರು ಬಿಟ್ಟು, ಅದೆಲ್ಲ ದೇವರಿಗೆ ಗೊತ್ತು. ಸುಧಾಮ ಹೇಳ್ತಾ, ಜೀವನದಲ್ಲಿ ಬರೀ ಕಷ್ಟನೇ ಬರ್ತಾ ಇದೆ, ಯಾವಾಗ ನಮಗೆ ಸುಖದ ದಿನಗಳು ಬರೋದು ಅಂತ ನಿಟ್ಟುಸಿರು ಬಿಡ್ತಾ ದೇವರಿಗೆ, ಅದೆಲ್ಲ ದೇವರಿಗೆ ಗೊತ್ತಪ್ಪ ಅಂತ ಸುಧಾಮ ಹೇಳ್ತಾನೆ. ಆವಾಗ ಅವನ ಹೆಂಡತಿ ಉತ್ತರಿಸುತ್ತಾಳೆ, ಬಡತನ ನಮ್ಮ ಬೆನ್ನು ಹತ್ತಿದೆ. ಬಡತನ ಏನಾಗುತ್ತೆ, ನಮ್ಮ ಬೆನ್ನು ಹಿಂದೆ ಬಿಡ್ತಾ ಇಲ್ಲ ನಮ್ಮನ್ನು. ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಬರ್ತಾನೇ ಇದೆ ಬಡತನ, ಅದು ನಮ್ಮನ್ನು ಬಿಟ್ಟು ಹೋಗ್ತಾನೇ ಇಲ್ಲ ಅಂತ ಹೆಂಡತಿ ಹೇಳ್ತಾಳೆ. ಆಗ ಸುಧಾಮ, ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ನೀನು ಬೇಡಿಕೊಂಡಿಯೋ ಹೇಗೆ? ಸುಧಾಮ ಹೆಂಡತಿಯನ್ನು ಕೇಳ್ತಾರೆ, ಏನು ನೀನು ದೇವರ ಹತ್ರ ಬಡತನ ನಮಗಿರಲಿ, ಮನೆ ತುಂಬ ಮಕ್ಕಳಿರಲಿ ಅಂತ ನೀನೇನು ದೇವರ ಹತ್ರ ಬೇಡ್ಕೊಂಡಿಯೋ ಹೇಗೆ
ಅಂತ. ಆಗ ಹೆಂಡತಿ ಹೇಳ್ತಾಳೆ, ಮಕ್ಕಳಲ್ಲೇ ಅಂದಿದ್ದು ನಿಜ, ನಾನು ಹೇಳಿದ್ದು ನಿಜಾನೇ, ಮಕ್ಕಳಿಲ್ಲಮ್ಮ ಅಂತ ಹೇಳಿದ್ದು ನಿಜ. ಆದರೆ ಅನ್ನೋವಷ್ಟರಲ್ಲಿ ಅವಳ ಮಗಳು ಬರ್ತಾಳೆ. ಮಗಳು ಅಂತಾಳೆ, ಅಮ್ಮ ಅಮ್ಮ ಹಸಿವಾಗ್ತಿದೆ ಅಮ್ಮ ಅಂತ. ಆವಾಗ ಮಗ ಕೂಡ ಬರ್ತಾನೆ, ನನಗೂ ಹಸಿವು ಊಟ ಕೊಡಮ್ಮ. ಫಸ್ಟ್ ಮಗಳು ಬರ್ತಾಳೆ, ನನಗೆ ಹಸಿವಾಗ್ತಿದೆ ಅಂತ. ನಂತರ ಮಗನೂ ಬರ್ತಾನೆ, ನನಗೂ ಹಸಿವಾಗ್ತಿದೆ ಊಟ ಕೊಡಮ್ಮ ಅಂತ. ಆವಾಗ ಹೆಂಡತಿ ಹೇಳ್ತಾಳೆ, ನೋಡಿದ್ರಾ, ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ. ಪಾಂಡಿತ್ಯವುಳ್ಳ ನನ್ನ ಗಂಡ ದುಡಿದು ತರ್ತಾನೆ ಅಂತ ತಿಳಿದಿದ್ದೆ. ಹೆಂಡತಿ ಹೇಳ್ತಾಳೆ, ನೋಡ್ರಿ ಮಕ್ಕಳೆಲ್ಲ ಎಷ್ಟು ಹಸ್ಕೊಂಡಿದ್ದಾರೆ, ಇಷ್ಟು ಪಾಂಡಿತ್ಯ ಅಂದರೆ ನಾಲೆಜ್ ಇರುವಂತಹ ವ್ಯಕ್ತಿ. ನನ್ನ ಗಂಡ ತುಂಬ ಚೆನ್ನಾಗಿ ಗಳಿಸ್ಕೊಂಡು ಬರ್ತಾನೆ ಅಂತ ನಾನು ತಿಳಿದಿದ್ದೆ ಅಂತ ಹೇಳ್ತಾಳೆ ಹೆಂಡತಿ. ಆವಾಗ ಸುಧಾಮ ಹೇಳ್ತಾನೆ, ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ, ಯಾವುದಕ್ಕೂ ಕೂಡ ಕೆಲಸಕ್ಕೆ ಕಾಲನೂ ಕೂಡಿ ಬರಬೇಕಲ್ಲ, ಏನು ಮಾಡಬೇಕಾದ್ರು ಅಂತ ಹೇಳ್ತಾರೆ. ಆವಾಗ ಹೆಂಡತಿ ಹೇಳ್ತಾಳೆ, ಅಂತೂ ಇಂತೂ ನಿಮಗೆ ಬಡತನವೇ ಗತಿ, ಅಂತೂ ಇಂತೂ ನಮಗೆ ಏನಾದ್ರಾಗಲಿ ಆದರೆ ನಮಗೆ ಬಡತನವೇ ಗತಿ ಅಂತ ಹೆಂಡತಿ ಹೇಳ್ತಾಳೆ. ಸುಧಾಮ ಅವಾಗ ಚಿಂತೆ ಮಾಡಿದರೆ ಏನು ಬಂತು, ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ. ಸುಧಾಮ ಅಂತಾರೆ, ಏನು ಚಿಂತೆ ಮಾಡಿದ್ರೆ ಏನು ಬಂತು, ನಾವು ಜೀವನದಲ್ಲಿ ನಮಗೆ ಏನು ಬಂದಿದ್ದೆವು ಚಿಂತೆ ಮಾಡಿದ್ರೂ ಆಯಿತು ಬಿಟ್ಟರೂ ಆಯಿತು, ನಾವು ಬಂದದ್ದನ್ನು ಅನುಭವಿಸಲೇಬೇಕು, ಅದು ಪ್ರಕೃತಿ ನಿಯಮ ಅಂತ ಸುಧಾಮ ಹೇಳ್ತಾನೆ, ಅದು ಮಾನವ ಧರ್ಮ ಅಂತ. ಆವಾಗ ಹೆಂಡತಿ ಹೇಳ್ತಾಳೆ, ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು. ಹೇಳ್ತೆ, ಹೌದು, ನೀವು ನೀತಿ ಹೇಳೋದ್ರಲ್ಲಿ ಫಸ್ಟ್ ನಂಬರ್ 1 ಅಂತೀವಲ್ಲ ಆ ಥರ, ನೀವು ಫಸ್ಟ್ ನಂಬರ್ ನೋಡಿರಿ ನೀತಿ ಹೇಳೋದ್ರಲ್ಲಿ ಆ ಥರ ಅಂತ ಹೇಳ್ತಾಳೆ ಹೆಂಡತಿ. ಆವಾಗ ಸುಧಾಮ ಹೇಳ್ತಾನೆ, ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ ಇದ್ದುದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣನನ್ನ ಸ್ನೇಹಿತನಾದದ್ದು. ಇದೆಲ್ಲ ಗುಣಗಳನ್ನಿದ್ದು ನನ್ನ ಹತ್ರ ನೀತಿಗಳು ನಿಯಮ ವಿಧೇಯತೆ ಪಾಂಡಿತ್ಯ ಎಲ್ಲ ಇರೋದ್ರಿಂದನೇ ಶ್ರೀಕೃಷ್ಣ ಪರಮಾತ್ಮ ನನ್ನ ಸ್ನೇಹಿತನಾಗಿದ್ದ, ನನ್ನ ಫ್ರೆಂಡ್ ಆಗಿದ್ದ. ಹೆಂಡತಿ, ಮಾತಿಗೂ ಶ್ರೀಕೃಷ್ಣನನ್ನ ಸ್ನೇಹಿತನಾಗಿದ್ದ ಅಂತೀರಿ, ಮಾತಿಗೆ ಏನಾದರೂ ಹೇಳಿದ್ರೆ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತ ಜಂಬದಿಂದ ಹೇಳ್ತಿರ್ತೀರಿ ಅವಾಗ ಸುಧಾಮ ಹೇಳ್ತಾರೆ, ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ, ನಿಜಕ್ಕೂ ಸತ್ಯ, ಅವನು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದ, ನನ್ನ ಪರಮ ಮಿತ್ರನಾಗಿದ್ದ. ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು. ನಾವು ಗುರುಕುಲದಲ್ಲಿ ಇದ್ದಾಗ ಇಬ್ಬರು ಒಟ್ಟಿಗೆ ಸೇರಿ ವಿದ್ಯಾಭ್ಯಾಸವನ್ನು ಮಾಡಿದ್ದೇವೆ ಅಂತ ಸುಧಾಮ ಹೇಳ್ತಾನೆ. ಹೆಂಡತಿ, ಸತ್ಯ ಹೇಳುವರಾ, ಅಯ್ಯೋ ಇದು ಸತ್ಯನಾ ಅಂತ ಹೆಂಡತಿಗೆ ಆಶ್ಚರ್ಯ. ಆ ಶ್ರೀಮಂತರಲ್ಲಿ ನೀವೆಲ್ಲಿ, ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ, ಇದೇನು ಸತ್ಯನಾ ಅಥವಾ ಬಡಾಯಿ ಕೊಡ್ತಾರೆ, ಆ ಶ್ರೀಮಂತರಲ್ಲಿ ನೀವೆಲ್ಲಿ ಅಂತ ಹೇಳ್ತಾಳೆ ಹೆಂಡತಿ. ಆವಾಗ ಸುಧಾಮ ಹೇಳ್ತಾನೆ, ಯಾಕೆ ಸುಳ್ಳು ಹೇಳಲಿ ನಾನು, ಕೃಷ್ಣ ಸದಾ ನನ್ನ ಜೊತೆಯಲ್ಲೇ ಇರುತ್ತಿದ್ದ, ನಾನು ಯಾಕೆ ಸುಳ್ಳು ಹೇಳಿ, ಕೃಷ್ಣ ಯಾವಾಗಲೂ ನನ್ನ ಜೊತೆನೇ ಇರ್ತಾ ಇದ್ದ, ಒಟ್ಟಿಗೆ ಕಲಿಯುತ್ತಿದ್ದೆವು, ಒಟ್ಟಿಗೆ ಓದ್ತಾ ಇದ್ವಿ ಬರ್ತಾಯಿದ್ವಿ. ನನ್ನನ್ನು ಕಂಡ್ರೆ ಅವನಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ, ಅವನಿಗೆ ನನ್ನನ್ನು ನೋಡಿದ್ರೆ ಅತಿಯಾದ ಪ್ರೀತಿ ಇತ್ತು, ಸ್ನೇಹನೂ ಇತ್ತು, ಕೂಡ ಗೌರವ ಕೂಡ ಇತ್ತು ಅಂತ ಸುಧಾಮ ಹೇಳ್ತಾನೆ. ಆವಾಗ ಹೆಂಡತಿ ಹೇಳ್ತಾಳೆ, ಅಂತಹ ಶ್ರೀಮಂತ ಸ್ನೇಹಿತನಿದ್ದರೂ ಇಲ್ಲಿಯವರೆಗೆ ನೀವು ಏಕೆ ಅವನ ಹತ್ತಿರ ಸಹಾಯ ಕೇಳಿಲ್ಲ, ಅಷ್ಟು ದೊಡ್ಡ ಶ್ರೀಮಂತ ಅಂತ ಹೇಳ್ತಿರಲ್ಲ ಇದಾರಲ್ಲ, ನೀವು ಇಲ್ಲಿಯವರೆಗೆ ಯಾಕೆ ಅವನು ಒಂದು ಸರಿನೂ ಅವನ ಹತ್ರ ನೀವು ಹೆಲ್ಪ್ ಕೇಳಿಲ್ಲ, ಸಹಾಯ ಕೇಳಿಲ್ಲ ಅಂತ ಹೆಂಡತಿ ಕೇಳ್ತಾಳೆ. ಆಗ ಸುಧಾಮ ಹೇಳ್ತಾನೆ, ಕ್ಷಣ ಹೊತ್ತು ಮೌನ, ಅವನೇನೂ ಮಾತಾಡಲ್ಲ, ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ, ಅವನೇನು ಉತ್ತರನೇ ಕೊಡಲ್ಲ. ಆಮೇಲೆ ಹೇಳ್ತಾನೆ, ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರ್ದು, ಬಡವರಾದವರು ದೊಡ್ಡವ್ರ ಮನೆಗೆ ಅಂದರೆ ಶ್ರೀಮಂತರ ಮನೆಗೆ ಸಹಾಯ ಕೇಳಕ್ಕೆ ಹೋಗಬಾರ್ದು ಅಂತ ಹೇಳ್ತಾನೆ ಸುಧಾಮ. ಅವಾಗ ಹೆಂಡತಿ ಹೇಳ್ತಾಳೆ, ಸ್ನೇಹಿತರೆದ್ದರು ಎಂಥ ಸ್ವಾಭಿಮಾನ, ಸ್ನೇಹಿತರಂದ ಮೇಲೆ ಏನು ಸ್ವಾಭಿಮಾನ ಇದು, ಸ್ನೇಹಿತರ ಮುಂದೆ ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ, ದಯವಿಟ್ಟು ಪ್ಲೀಸ್ ಹೋಗಿ ಅವ್ರ ಹತ್ರ ಸ್ವಲ್ಪ ಏನಾದರೂ ಹೆಲ್ಪ್ ಕೇಳಿ, ಸಹಾಯ ಕೇಳಿ ಅಂತ ಹೆಂಡತಿ ಹೇಳ್ತಾಳೆ. ಆವಾಗ ಸುಧಾಮ ಹೇಳ್ತಾನೆ, ಹೇಗೆ ಕೇಳುವುದು, ನಾನು ಹೇಗೆ ಕೇಳಿ ಅಂತ ಸುಧಾಮ ಹೇಳ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ಆತ್ಮೀಯ ಗೆಳೆಯ ಅನ್ನುತ್ತೀರಿ ಅಂದ ಮೇಲೆ ಅವರ ಸಹಾಯ ಮಾಡೇ ಮಾಡುತ್ತಾರೆ, ಅವರು ನಿಮ್ಮ
ಒಳ್ಳೆ ಗೆಳೆಯ, ಒಳ್ಳೆ ಫ್ರೆಂಡ್ ಅಂತ ಅಂತೀರಿ. ಅಂದಮೇಲೆ ನಿಮಗೆ ಅವರು ಸಹಾಯ ಮಾಡೇ ಮಾಡ್ತಾರೆ, ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ಹೆಂಡತಿ ಹೇಳ್ತಾರೆ. ಆಗ ಸುಧಾಮ ಹೇಳ್ತಾರೆ, ಇಲ್ಲ ಅನ್ನಲಾರ, ಆದರೂ ಕೇಳುವುದಕ್ಕೆ ಸಂತೋಷ. ಅವನು ಇಲ್ಲ ಅಂತ ಹೇಳಲ್ಲ, ನನಗೆ ಸಹಾಯ ಮಾಡ್ಬೋದು, ಆದರೆ ನನಗೆ ಹೇಗೆ ಕೇಳೋದು ಅಂತ ಸ್ವಲ್ಪ ಮುಜುಗರ, ಸಂಕೋಚ ಅಂತ ಸುಧಾಮ ಹೇಳ್ತಾನೆ. ಹೆಂಡತಿ, ಸಂಕೋಚ ಬೇಡ ರೀ, ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ. ಹೆಂಡತಿ ಹೇಳ್ತಾಳೆ, ಸಂಕೋಚ ಪಡ್ಕೋಬೇಡ್ರಿ, ನಮ್ಮ ಮಕ್ಕಳ ಮುಖ ಆದರೂ ನೋಡಿ, ಹಸಿದಿರುವಂಥ ಮಕ್ಕಳ ಮುಖ ಆದರೂ ನೋಡಿ ಹೋಗಿ ಕೇಳಿ ಅಂತ ಹೆಂಡತಿ ಹೇಳ್ತಾಳೆ. ಆಗ ಸುಧಾಮ ಹೇಳ್ತಾನೆ, ಸುಧಾಮ, ಆಗಲಿ ಹೋಗುತ್ತೇನೆ, ಆದರೆ ಗೆಳೆಯನನ್ನು ನೋಡಲು ಬರೆಗೈಯಲ್ಲಿ ಹೋಗಲ್ಲ. ನಾನು ಹೋಗ್ತೀನಿ, ನೀನು ಹೇಳಿದಾಗ ನಾನು ಹೋಗ್ತೀನಿ, ಆದರೆ ನಾನು ಗೆಳೆಯನ ನೋಡಲಿಕ್ಕೆ ನಾನು ಬರೀ ಕೈಯಿಂದ ಖಾಲಿ ಕೈಯಿಂದ ನಾನು ಹೇಗೆ ಹೋಗಲಿ, ನಾನು ಹೋಗಲ್ಲ ಅಂತ ಹೇಳ್ತಾನೆ. ಆಗ ಹೆಂಡತಿ ಹೇಳ್ತಾಳೆ, ನಿನ್ನೆ ತಂದ ಅವಲಕ್ಕಿಯಲ್ಲಿ ಸ್ವಲ್ಪ ಉಳಿದಿದೆ, ಮಕ್ಕಳ ಉಪವಾಸಕ್ಕೆ ಏನೇನೋ ಸಾಲದು, ಅದಕ್ಕೆ ಕಟ್ಟಿಕೊಡಲೇ. ಹೆಂಡತಿ ಹೇಳ್ತಾಳೆ, ನಿನ್ನೆ ತಂದಿರೋಂಥ ಅಕ್ಕಿಯಲ್ಲಿ ಅವಲಕ್ಕಿಯಲ್ಲಿ ಸ್ವಲ್ಪ ಮಿಕ್ಕಿದೆ, ಸ್ವಲ್ಪ ಉಳಿದಿದೆ, ಅದೇನು ನನ್ನ ಮಕ್ಕಳು ಉಪವಾಸ ನಿಗಿಸಲ್ಲ, ಅದನ್ನೇ ಸ್ವಲ್ಪ ನಿಮಗೆ ಕಟ್ಟಿಕೊಡ್ತೀನಿ ಅಂತ ಹೇಳ್ತಾಳೆ ಹೆಂಡತಿ. ಆಗ ಮಗ ಬರ್ತಾನೆ, ಹಸಿವು. ಆಗ ಹಸಿವು, ಅದನ್ನಾದರೂ ನನಗೆ ಕೊಡಮ್ಮ. ಆವಾಗ ಮಗ ಬಂದು ಹೇಳ್ತಾನೆ, ನನಗೆ ತುಂಬ ಹಸಿವಾಗಿದೆ, ಅದನ್ನಾದರೂ ಕೊಡಮ್ಮ, ಅದನ್ನಾದರೂ ಸ್ವಲ್ಪ ತಿಂತೀನಿ ಅಂತ ಮಗ ಹೇಳ್ತಾನೆ. ನೋಡಿ ಬಡತನ ಅನ್ನೋದು ಎಷ್ಟು ಕೆಟ್ಟದು ಅಂತ. ಹೆಂಡತಿ, ತುಸು ತಡೆದುಕೋ ಕಂದ, ದೇವರ ದಯೆ ಇದ್ದರೆ ಈ ಅವಲಕ್ಕಿಯೇ ಬಂಗಾರವಾದೀತು. ಗಂಡನಿಗೆ ಕಟ್ಟಿಕೊಡಲೇ, ತುಸು ತಡ್ಕೋ, ನೀನು ಸ್ವಲ್ಪ ತಡ್ಕೋ, ದೇವರ ಆಶೀರ್ವಾದ ಅಥವಾ ದೇವರ ದಯೆ ಇದ್ದರೆ ಈ ಅವಲಕ್ಕಿನೇ ಬಂಗಾರವಾದೀತು, ಸ್ವಲ್ಪ ತಡ್ಕೋ, ಆಗ ಗಂಡನಿಗೆ ಕಟ್ಟಿಕೊಡ್ಲಾ ಅಂತ ಹೇಳ್ತಾಳೆ. ಆಗ ಸುಧಾಮ, ಸರಿ ಹಾಗೆ ಮಾಡು, ನನಗೆ ಕಟ್ಟಿಕೊಡು ಅಂತ ಹೇಳ್ತಾನೆ. ಇವಾಗ ದೃಶ್ಯ ಒಂದರಲ್ಲಿ ಏನಾಗುತ್ತೆ, ಸುಧಾಮ ಅವಲಕ್ಕಿಯನ್ನು ಕಟ್ಕೊಂಡು ಹೋಗೋದಕ್ಕೆ ತಯಾರಾಗ್ತಾನೆ. ಈಗ ದೃಶ್ಯ 2 ನಾವು ನೋಡೋಣ. ದೃಶ್ಯ 2. ಕೃಷ್ಣನ ಅರಮನೆ. ಕಾವಲುಗಾರ ಸುಧಾಮನನ್ನು ಅರಮನೆಯೊಳಕ್ಕೆ ಬಿಡದೆ ಬಾಗಿಲಲ್ಲಿ ನಿಲ್ಲಿಸ್ತಾನೆ. ಈಗ ಸುಧಾಮ ಕೃಷ್ಣನ ಅರಮನೆಯ ಮುಂದೆ ನಿಂತಿದ್ದಾನೆ. ಆಗ ಕಾವಲುಗಾರ ಅವನನ್ನು ನೋಡಿ ಅವನನ್ನು ಒಳಗಡೆ ಬಿಡುವುದಿಲ್ಲ, ಅರಮನೆಯೊಳಗೆ ಅವಕಾಶ ಕೊಡುವುದಿಲ್ಲ ಹೋಗೋದಕ್ಕೆ. ಕೃಷ್ಣ ಆಕಸ್ಮಿಕವಾಗಿ ಹೊರಗೆ ಬರೋನು. ಕೃಷ್ಣ ಆಕಸ್ಮಿಕವಾಗಿ ಬೈ ಆಕ್ಸಿಡೆಂಟ್ಲಿ ಇವನು ಆಚೆ ಬರ್ತಾನೆ. ಆಗ ಸುಧಾಮನನ್ನು ನೋಡ್ತಾನೆ ಕೃಷ್ಣ ಆಶ್ಚರ್ಯದಿಂದ ತುಂಬ, ಓ ಸುಧಾಮ, ಯಾವಾಗ ಬಂದೆ, ಬಾ ಒಳಗೆ. ಆಶ್ಚರ್ಯದಿಂದ ನೋಡಿದಂಥ ಕೃಷ್ಣ ಸುಧಾಮನನ್ನು, ಓ ಸುಧಾಮ ಯಾವಾಗ ಬಂದೆ, ಬಾ ಒಳಗೆ ಅಂತ ಕರೀತಾನೆ. ಆಗ ಸುಧಾಮನ ಕೈ ಹಿಡ್ಕೊಂಡು ಕೈ ಹಿಡ್ಕೊಂಡ ತಕ್ಷಣ ಕಾವಲುಗಾರ ಆಶ್ಚರ್ಯದಿಂದ ದೂರ ಸರಿಯೋದನು. ಯಾಕಂದರೆ ದೊಡ್ಡ ಮಹಾರಾಜ ದೇವರು ಬಂದವನೇ ಸುಧಾಮನನ್ನು ಕೈ ಹಿಡ್ಕೊಂಡು ಬಾ, ತುಂಬ ಆಶ್ಚರ್ಯ, ಓ ಸುಧಾಮ ಬಾ ಅಂತ ಅವನ ಕೈ ಹಿಡ್ಕೊಂಡು ಬರುವಾಗ ಕಾವಲುಗಾರರು ತುಂಬ ಸರ್ಪ್ರೈಸ್ ಆಗಿ ನೋಡ್ತಿರ್ತಾನೆ. ಸುಧಾಮ, ಶ್ರೀಕೃಷ್ಣ ಮಹಾರಾಜರು. ಸುಧಾಮ ನೋಡ್ಕೊಂಡು, ಓ ಶ್ರೀಕೃಷ್ಣ ಮಹಾರಾಜರು ಅಂತಾನೆ ಸುಧಾಮ. ಕೃಷ್ಣನ ನೋಡಿದ ತಕ್ಷಣ ಅತೀವ ಸಂತೋಷದಿಂದ ಆನಂದ ಬಾಷ್ಪ ಸುರಿತದೆ. ಖುಷಿ ಆದ ತಕ್ಷಣ ಅವನ ಕಣ್ಣಲ್ಲಿ ಆನಂದ ಬಾಷ್ಪ, ಅಂದರೆ ಕಣ್ಣಲ್ಲಿ ನೀರು ಬರುತ್ತೆ, ಅದಕ್ಕೆ ಆನಂದ ಬಾಷ್ಪ ಅಂತಾರೆ. ಮಾತೇ ಹೊಡೆದಂತಾಯಿತು. ಅವ್ನು ನೋಡಿದ ತಕ್ಷಣ ಅವನ ಕಣ್ಣಿನಿಂದ ಆನಂದ ಬಾಷ್ಪ ಬಂದು ಅವನು ಏನು ಮಾತಾಡಬೇಕು ಅಂತ ತಿಳಿಯೋದಂತಾಯಿತು. ಆಗ ಕೃಷ್ಣ ಹೇಳ್ತಾನೆ, ಏಕೆ ಸುಧಾಮ ಕಣ್ಣಲ್ಲಿ ನೀರು? ಕೃಷ್ಣ ಕೇಳ್ತಾನೆ ಸುಧಾಮನನ್ನ, ಯಾಕೆ ಕಣ್ಣಲ್ಲಿ ನೀರು ಅಂತ. ಆವಾಗ ಸುಧಾಮ ಹೇಳ್ತಾನೆ, ಬಹಳ ದಿನಗಳ ಅನಂತರ ನಿಮ್ಮನ್ನು ನೋಡುತ್ತಿರುವೇನಲ್ಲ, ಅದಕ್ಕಾಗಿ ಆನಂದದ ಕಣ್ಣೀರು. ತುಂಬ ದಿನಗಳಾದಮೇಲೆ ನೀನು ನೋಡ್ತಿರ್ತೀನಲ್ಲ, ಅದಕ್ಕೆ ನನಗಿದು ಆನಂದದ ಕಣ್ಣೀರು ಅಂತ ಸುಧಾಮ ಹೇಳ್ತಾನೆ. ಆಗ ಕೃಷ್ಣ, ದೂರದಿಂದ ದಣಿದು ಬಂದಿದ್ದೀಯಾ, ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ. ತುಂಬ ದೂರದಿಂದ ಬಂದಿದೆಯಾ, ಸ್ವಲ್ಪ ಹೊತ್ತು ಸ್ನಾನ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡು, ಸ್ವಲ್ಪ ವಿಶ್ರಾಂತಿ ತೆಗೆದುಕೊ ಅಂತ ಕೃಷ್ಣ ಹೇಳ್ತಾನೆ. ಅಷ್ಟು ಬೇಗ ನಿನ್ನನ್ನು ಹೋಗಗೊಡುವುದಿಲ್ಲ, ಅಷ್ಟು ಬೇಗ ನಾನು ನಿನ್ನನ್ನು ಕಳಿಸಿಕೊಡುವುದಿಲ್ಲ ಅಂತ ಹೇಳ್ತಾನೆ. ಆಗ ಸುಧಾಮ ಹೇಳ್ತಾನೆ, ಅಯ್ಯೋ ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ, ಮಕ್ಕಳಿಗೆ. ಅಷ್ಟರಲ್ಲಿ ಅವನು ಹೇಳ್ತಾನೆ, ಅಯ್ಯೋ ಮನೆಯಲ್ಲಿ ಯಾರೂ ಇಲ್ಲ ಮಕ್ಕಳಿಗೆ ಅನ್ನೋ ಅಷ್ಟರಲ್ಲಿ ಆಗ ಕೃಷ್ಣ ಹೇಳ್ತಾನೆ, ಸುಮ್ಮನಿರು, ಬಂದ ತಕ್ಷಣ ಹೋಗಬೇಕಿದ್ದರೆ ಯಾಕೆ ಬಂದೆ?
ಸುಮ್ಮನಿರು, ಬಂದ ತಕ್ಷಣ ಹೋಗೋದಾದ್ರೆ ನೀನು ಯಾಕೆ ಬಂದೆ ಅಂತ. ಯಾರಲ್ಲಿ? ಸುಧಾಮನಿಗೆ ವಿಶ್ರಾಂತಿ ವ್ಯವಸ್ಥೆ ಮಾಡಿ. ಯಾರಲ್ಲಿ ಅಂತಂದರೆ ಸೈನಿಕರನ್ನ ಕರೆದು ಹೇಳ್ತಾನೆ, ನನ್ನ ಸುಧಾಮ ಬಂದಿದ್ದಾನೆ, ಅವನಿಗೆ ವಿಶ್ರಾಂತಿಗೋಸ್ಕರ ವ್ಯವಸ್ಥೆ ಮಾಡಿ ಅಂತ, ಅರೇಂಜ್ ಮಾಡಿ ಅಂತ ಹೇಳ್ತಾನೆ. ಆಗ ಸುಧಾಮನಿಗೆ, ನನಗೂ ತುರ್ತು ಕೆಲಸವಿದೆ, ಅದು ಮುಗಿದ ತಕ್ಷಣ ಬಂದುಬಿಡುವೆ. ಆಗ ಕೃಷ್ಣ ಸುಧಾಮನಿಗೆ ಹೇಳ್ತಾನೆ, ನನಗೆ ಸ್ವಲ್ಪ ಕೆಲಸ ಇದೆ, ತುರ್ತು ಕೆಲಸ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಅದನ್ನು ಮುಗಿಸಿ ನಾನು ಬರ್ತೀನಿ, ನೀನು ವಿಶ್ರಾಂತಿ ತೆಗೆದುಕೊ ಅಂತ ಹೇಳ್ತಾನೆ. ಆಯ್ತಲ್ಲ, ನಾವು ಈಗ ದೃಶ್ಯ 3 ನೋಡೋಣ ಏನಾಗುತ್ತೆ ಅಂತ. ಕೃಷ್ಣನ ಅರಮನೆ, ಸುಧಾಮನಿರುವ ಕೋಣೆ ತೆರೆಸರಿದಾಗ ಕೃಷ್ಣನ ಅರಮನೆ ಸುಧಾಮನ ವಿಶ್ರಾಂತಿಗೋಸ್ಕರ ಒಂದು ಕೊಠಡಿ ಕೊಟ್ಟಿರ್ತಾರೆ. ಆ ಕೊಠಡಿ ಇವಾಗ ಸುಧಾಮ ಸ್ವಗತ, ಕೃಷ್ಣ ಸುಧಾಮ ಸ್ವಗತ ಅಂತಂದರೆ ಅವನ ಕೋಣೆಗೆ ಆ ಕೃಷ್ಣನೇ ಬರ್ತಾನೆ. ಅವನು ಅವಾಗ ಸುಧಾಮ ಸ್ವಗತ ಅಂತ, ಬನ್ನಿ ಒಳಗಡೆ ಅಂತ. ಕೃಷ್ಣನಂಥ ಮಿತ್ರನನ್ನು ಪಡೆದ ನಾನೇ ಧನ್ಯನು, ನಿನ್ನಂಥ ಫ್ರೆಂಡ್ಸ್ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಶ್ರೀಕೃಷ್ಣ ಸುಧಾಮ ಕೃಷ್ಣನಿಗೆ ಹೇಳ್ತಾನೆ. ನನ್ನನ್ನು ಮರೆತಿಲ್ಲ, ನೀನನ್ನು ಮರ್ತಿಲ್ಲ. ನಾನು ತಂದ ಅವಲಕ್ಕಿಯನ್ನು ತಾನು ತಿಂದು ಹೆಂಡತಿಗೂ ಪ್ರೀತಿಯಿಂದ ತಿನ್ನಿಸಿದ. ಏನು ಮಾಡ್ದ ನೋಡಿ ಕೃಷ್ಣ, ನನ್ನ ನೀನು ಮರ್ತಿಲ್ಲ ಕೃಷ್ಣ. ಆಮೇಲೆ ಅವಲಕ್ಕಿಯನ್ನು ಏನು ಸುಧಾಮ ತಂದಿರ್ತಾನೋ ಅದನ್ನು ತಾನೂ ತಿಂತಾನೆ, ಮತ್ತು ಹೆಂಡತಿಗೂ ಕೂಡ ಪ್ರೀತಿಯಿಂದ ತಿನ್ನಿಸ್ತಾನೆ. ಇಷ್ಟೊಂದು ಪ್ರೀತಿ ವಿಶ್ವಾಸವಿರುವ ಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿ ಆತನಿಗೆ ಮನಸ್ಸಿಗೆ ಬೇಸರ ಉಂಟು ಮಾಡಬಾರದು. ನನ್ನ ಬಡತನ ನನಗಿರಲಿ. ಇಷ್ಟು ಪ್ರೀತಿ ವಿಶ್ವಾಸ ಇರುವಂಥ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ, ವಿಶ್ವಾಸ ಇರುವಂಥ ಈ ಕೃಷ್ಣನ ಮುಂದೆ ನನ್ನ ಬಡತನ ಹೇಳಿ ಅವನಿಗೆ ಬೇಸರವನ್ನು ಉಂಟು ಮಾಡಬಾರ್ದು, ನನ್ನ ಬಡತನ ನನಗೇ ಇರಲಿ ಅಂತ ಹೇಳ್ದ ಸುಧಾಮ ಅಂದ್ಕೊಂಡ್ಬಿಟ್ಟ. ಹೇಳಿ, ನಾವು ಯಾರಾದರೂ ಇದ್ದರೆ ಇಂಥ ದೊಡ್ಡ ವ್ಯಕ್ತಿ ಇದ್ದಾನೆ, ನಮಗೇನಾದರೂ ಸಹಾಯ ಮಾಡ್ತಾನೆ ಅಂತ ಕೇಳ್ಬೋದು. ಆದರೆ ಸುಧಾಮ ಆ ರೀತಿ ಮಾಡಲಿಲ್ಲ. ನನ್ನ ಬಡತನ ನನಗೇ ಇರಲಿ ಅಂತ ಏನೂ ಹೇಳಿಲ್ಲ. ಕೃಷ್ಣ ಹಿಂದಿನಿಂದ ಬರ್ತಾ ಏನು ಯೋಚಿಸುತ್ತಿರುವೆ ಸುಧಾಮ, ಏನು ಚಿಂತೆ ಮಾಡ್ತಿದೆಯಾ ಸುಧಾಮ ಅಂತ ಕೇಳ್ದ. ಆಗ ಸುಧಾಮ ಹೇಳ್ತಾನೆ, ಏನಿಲ್ಲ ಕೃಷ್ಣ, ಏನಿಲ್ಲ, ಸುಮ್ಮನೆ, ಏನೂ ಇಲ್ಲ ಕೃಷ್ಣ, ಏನೋ ಸುಮ್ಮನೆ ಅಂತ ಅಂದ. ಕೃಷ್ಣ, ನೀ ಬಂದು ನನ್ನ ಮನಸ್ಸಿಗೆ ತುಂಬ ಸಂತೋಷ ಉಂಟು ಮಾಡಿದೆ, ನೀ ಬಂದು ನನಗೆ ಬಹಳ ಸಂತೋಷ ಆಯಿತು ನಿನ್ನನ್ನು ನೋಡಿ ನಂಗೆ ಅಂತ ಕೃಷ್ಣ ಹೇಳ್ತಿದ್ದಾನೆ. ನನಗೆ ಗುರುಕುಲ ಜೀವನ ನೆನಪಾಗುತ್ತದೆ, ನನಗೆ ನೀ ಬಂದು ತುಂಬ ಸಂತೋಷ ಆಯಿತು, ನನಗೆ ಗುರುಕುಲದ ಜೀವನ ನೆನಪಾಗ್ತದೆ. ನೋಡಿ, ನಮ್ಗೆ ಯಾವುದಾದ್ರೂ ಒಂದು ಹಳೆ ಫ್ರೆಂಡು ನಮ್ಗೆ ಭೇಟಿ ಆದ ತಕ್ಷಣ ನಾವು ಅವನ ಜೊತೆ ಕಳೆದಂಥ ಶಾಲೆಯ ದಿನಗಳೆಲ್ಲ ನೆನಪಾಗುತ್ತೆ ಅಲ್ವಾ? ಅದೇ ರೀತಿ ಕೃಷ್ಣ ಮತ್ತು ಸುಧಾಮನಿಗೂ. ಸುಧಾಮ ಒಟ್ಟಿಗೆ ಊಟ ಮಾಡ್ತಿದ್ವಿ, ನಾವು ಗುರುಕುಲದಿದ್ದಾಗ ಒಟ್ಟಿಗೆ ಇಬ್ಬರು ಸೇರಿ ಊಟ ಮಾಡ್ತಿದ್ವಿ, ಕೂಡಿ ಕಲಿಯುತ್ತಿದ್ದೀವಿ, ಕಟ್ಟಿಗೆ ತರಲು ಹೋಗುತ್ತಿದ್ದೆವು, ನಾವು ಇಬ್ಬರು ಸೇರಿ ಊಟ ಮಾಡ್ತಿದ್ದೆವು, ಕೂಡು ಕಲಿತಿದ್ದೀವಿ, ಇಬ್ಬರೂ ಸೇರಿ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ತರುತ್ತಿದ್ದೆವು ಅಂತ ಸುಧಾಮ ಹೇಳ್ದ. ಆಗ ಕೃಷ್ಣ ಹೇಳ್ತಾನೆ, ಗುರುಮಾತೆ ಕೊಟ್ಟ ಹುರಿದ ಕಡಲೆ ತಿಂದಿದ್ದು ನಿನ್ನ ಪಾಲಿನ ಕಡಲೆ ನಾನೇ ಕಸೆದುಕೊಂಡಿದ್ದು. ಗುರುಮಾತೆ ಕೊಟ್ಟಂಥ ಹುರಿದ ಕಡಲೆಯನ್ನು ನಾವಿಬ್ಬರು ತಿಂದಿದ್ದು, ನಿನ್ನ ಪಾಲಿಂದನೂ ಕೂಡ ನಾನೇ ತಿಂದಿರೋದು, ಅದೆಲ್ಲ ನನಗೆ ನೆನಪಿದೆ ಅಂತ ಕೃಷ್ಣನು ಕೂಡ ನೆನಪಿಸ್ಕೊಳ್ತಿದ್ದಾನೆ. ನೋಡಿ, ಎಲ್ಲ ಈ ದೃಶ್ಯದಲ್ಲಿ ತೋರಿಸಿದ ಹಾಗೆ ಮಾತಾಡ್ತಾ ಇದ್ದಾರೆ. ಸುಧಾಮ ತಡವರಿಸ್ತಾ, ಹಸಿವು ಬಡತನ ಈ ನೆನಪು ಮಾಡಿಕೊಳ್ಳಲು ಪ್ರಯತ್ನಿಸಿ ಮೌನಿಯಾಗೋನು. ಸುಧಾಮ ತಡವರಿಸ್ತಾ, ಅವನ ಹಸಿವು ಬಡತನ ಮಧ್ಯ ನೆನಪಾದರೂ ಕೂಡ ಅವನು ಅದನ್ನು ಮರೆಯೋಕ್ಕೆ ಪ್ರಯತ್ನಪಟ್ಟು ಸುಮ್ಮನೆ ಆಗಿಬಿಡ್ತಿದ್ದ. ಕೃಷ್ಣ ಕೇಳಿದ, ಪ್ರಜೆಗಳ ಹಸಿವು ನೀಗಿಸಲು, ಅವರ ಕಷ್ಟ ಕಾರ್ಪಣ್ಯ ನೀಗಿಸಲು ರಾಜನಾದವನು ಶ್ರಮಿಸಬೇಕು. ಪ್ರಜೆಗಳಿಗೋಸ್ಕರ ಅವರ ಹಸಿವನ್ನು ನೀಗಿಸಲು ಅಥವಾ ಅವ್ರಿಗೆ ಏನಾದರೂ ಕಷ್ಟ ಇದ್ದರೆ ಅದಕ್ಕೋಸ್ಕರ ರಾಜನಾದವನು ಶ್ರಮಿಸಬೇಕು, ಕೆಲಸ ಮಾಡಬೇಕು. ಆಗ ಮಾತ್ರ ಅವನು ನಿಜವಾದ ರಾಜನು, ಆವಾಗ ಮಾತ್ರ ಅವನು ನಿಜವಾದ ರಾಜ. ನಿನ್ನನ್ನು ಪೀಡಿಸಿದ್ದು ತಪ್ಪೆಂದು ಕ್ರಮೇಣ ನನ್ನ ಅರಿವಿಗೆ ಬಂತು ನೋಡು. ನಾನು ನಿನ್ನ ತುಂಬ ಪೀಡಿಸ್ತಾ ಇದ್ದೆ, ಆಮೇಲೆ ನನಗೆ ಗೊತ್ತಾಯಿತು ನಾನು ಪೀಡಿಸಬಾರ್ದಿತ್ತು ಅಂತ ಆಮೇಲೆ ನನಗೆ ಗೊತ್ತಾಯಿತು ಅಂತ ಕೃಷ್ಣ ಹೇಳ್ದ. ಆಗ ಸುಧಾಮ ಹೇಳ್ತಾನೆ, ಕೃಷ್ಣ ಇಷ್ಟು ದಿನ ಇಲ್ಲಿದ್ದು ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ. ಸುಧಾಮ ಹೇಳ್ತಾನೆ, ನಾನು ಇಲ್ಲಿದ್ದು ನಾನು ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ ಅಂತ ಹೇಳ್ದ. ಕೃಷ್ಣ, ಸುಧಾಮ ನಿನಗೇನು ಬೇಕು?
ಕೃಷ್ಣ ಕೇಳ್ತಾನೆ, ನಿನಗೇನು ಬೇಕು ಅಂತ ಕೇಳ್ತಾನೆ ಸುಧಾಮನ. ಸುಧಾಮ, ನನಗೇನು ಬೇಡ, ನಿನ್ನ ಸತ್ಕಾರ ಜೀವನದಲ್ಲಿ ಮರೆಯುವಂತಿಲ್ಲ, ನಿನ್ನ ಸ್ನೇಹ ಒಂದೇ ಸಾಕು, ಇನ್ನೂ ನನ್ನ ಊರಿಗೆ ಹೊರಡುವೆ. ಸುಧಾಮ ಹೇಳ್ತಾನೆ, ನೋಡಿ ಎಷ್ಟು ದೊಡ್ಡ ಮನಸ್ಸು ಒಂದಲ್ವಾ, ನನಗೇನು ಬೇಡ ನೋಡು, ಅಷ್ಟು ದೊಡ್ಡ ಕಷ್ಟ ಇದ್ರೂ ಯಾವುದು ಒಂದನ್ನು ಕೂಡ ಕೃಷ್ಣನ ಹೇಳಿ ಕೇಳಿಲ್ಲ. ನನಗೆ ಏನೂ ಬೇಡ, ನಿನ್ನ ಸತ್ಕಾರ ನಿನ್ನ ಈ ಆದಿತ್ಯ, ನಿನ್ನ ಸತ್ಕಾರ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯುವಂತಿಲ್ಲ, ನಿನ್ನ ಸ್ನೇಹ ಹೊಂದಿದ್ರೆ ಸಾಕು, ನಿನ್ನ ಸ್ನೇಹ ಅದಿಲ್ಲ ಅಷ್ಟೇ ಸಾಕು, ನನ್ನ ಊರಿಗೆ ನಾನು ಹೊರಡ್ತೀನಿ ಅಂತ ಹೇಳ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಇಷ್ಟು ಬೇಗ ಹೊರಡ್ಬೇಕಾ ಅಂತ. ಆಗ ಸುಧಾಮ ಹೇಳ್ತಾನೆ, ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇದ್ದವನೇ ಅಲ್ಲ, ನಾನು ಇಷ್ಟು ದಿವಸಗಳಾಗ ನಾನು ಮನೆ ಬಿಟ್ಟು ಯಾವತ್ತೂ ಇಲ್ಲ. ಅಲ್ಲಿ ಹೆಂಡತಿ ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರ್ಬೋದು, ನನ್ನ ಹೆಂಡತಿ ಮಕ್ಕಳು ನನ್ನ ದಾರಿ ಕಾಯ್ದು ಅಂದರೆ ಅವ್ರು ನನಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಅಂತ ಹೇಳಿದ್ಲು ಸುಧಾಮ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದೆಯಲ್ಲ, ನೀನು ಇಲ್ಲಿ ಬಂದಿದೆಯಂಥ ವಿಷಯ ಅಂದಮೇಲೆ ಯಾಕೆ ಅವ್ರು ನಿನ್ನನ್ನು ದಾರಿ ಕಾಯ್ತಾರೆ ಅಂತ ಕೃಷ್ಣ ಅಂದ. ಆವಾಗ ಸುಧಾಮ ಹೇಳ್ತಾನೆ, ಗೊತ್ತಿದೆ, ಆದರೆ ನನಗೆ ಮಕ್ಕಳದೇ ಚಿಂತೆ. ಅವ್ರಿಗೆ ಗೊತ್ತಿದೆ, ಆದರೆ ನನ್ನ ಮಕ್ಕಳದ ಚಿಂತೆ ನನಗೆ ಅಂತ ಹೇಳ್ತಾರೆ. ಹೊರಡಲಿ ಅಪ್ಪಣೆ ಕೊಡು ಕೃಷ್ಣ, ನನಗೆ ಅಪ್ಪಣೆ ಕೊಡು, ನನಗೆ ಹೊರಡಕ್ಕೆ ಹೋಗ್ಬೇಕು ನಾನು ಅಂತ ಹೇಳ್ತಾನೆ ಸುಧಾಮ. ಅವಾಗ ಕೃಷ್ಣ ಅಂತಾನೆ, ನಿನ್ನ ಇಷ್ಟದಂತೆಯೇ ಆಗಲಿ, ರಾಜಬೇರೆ ವಿಷಯ ಅಂತೀವಲ್ಲ ಅದೇ ಥರ, ನಿನಗೇನು ಇಷ್ಟ ಇದೆಯೋ ಹಾಗೇ ಆಗಲಿ, ಹೋಗಿ ಬಾ, ಆಯಿತು ನೀನು ಹೋಗ್ಬಾ, ಶುಭವಾಗಲಿ ಗೆಳೆಯ ಅಂತ ವಿಶ್ ಮಾಡ್ತಾನೆ ಅವನಿಗೆ. ಅಂದ ಹಾಗೆ ನಿನ್ನ ಮನೆಗೆ ನನ್ನನ್ನು ಕರೆಯಲೇ ಇಲ್ಲ, ಪರವಾಗಿಲ್ಲ, ನೀನು ಕರೆಯದಿದ್ದರೂ ನಾನು ಬರುವೆ. ಹಾಗೆ ನಿನ್ನ ಮನೆಗೆ ನೀನು ಕರೀಲೇ ಇಲ್ಲ, ನೀನು ಕರೆದೇ ಇದ್ದರೂ ಪರವಾಗಿಲ್ಲ, ನೀನು ಕರೆದೇ ಇದ್ದರೂ ಕೂಡ ನಾನು ಸರಿ ನಿನ್ನ ಮನೆಗೆ ಬರ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಆಗ ಸುಧಾಮ ಹೇಳ್ತಾನೆ, ಅಯ್ಯೋ ನನ್ನ ಮನೆಗೆ ಬೇಡ ಕೃಷ್ಣ. ಸುಧಾಮ ಹೇಳ್ತಾನೆ, ಯಾಕೆ ಬೇಡ ಅಂತಿದ್ದಾನೆ ಅಂದರೆ ಅವನು ತುಂಬ ಬಡತನದಲ್ಲಿ ಇದ್ದಾನಲ್ವಾ, ಕೃಷ್ಣನ ಹೇಗೆ ನನ್ನ ಮನೆಗೆ ಕರೆಯೋದು ಅಂತ, ಅಯ್ಯೋ ಬೇಡ ಕೃಷ್ಣ ಅಂತ ಹೇಳ್ತಾರೆ. ಆಗ ಕೃಷ್ಣ, ಈಗ ಚಿಂತೆ ಬಿಟ್ಟು ಹೊರಡು, ನಿನಗೇನು ಚಿಂತೆ ಮಾಡಬೇಡ, ನೀನು ಹೊರಡು, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಈಗ ದೃಶ್ಯ 4 ಏನಿದೆ ಅಂತಂದರೆ, ಸುಧಾಮನ ಸುಂದರವಾದ ಮನೆ, ಹೆಂಡತಿ ಮಕ್ಕಳು ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಸಂತೋಷದಿಂದ ಇರುವ ಸನತೆ. ಸುಧಾಮನ ಮನೆ ಇವಾಗ ಎಲ್ಲ ಚೇಂಜ್ ಆಗಿರುತ್ತೆ, ಸುಂದರವಾದ ಮನೆ ಆಗಿರುತ್ತೆ, ಹೆಂಡತಿ ಮಕ್ಕಳು ಎಲ್ಲ ಬಡತನ ಹೋಗಿ ಎಲ್ಲ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಮನೆ ತುಂಬ ಎಲ್ಲ ಓಡಾಡ್ತಿರ್ತಾರೆ. ಸುಧಾಮ ಆಶ್ಚರ್ಯದಿಂದ ಕೇಳ್ತಾನೆ, ನೀವು ಯಾರ ಮನೆಯಲ್ಲಿದ್ದೀರಿ ಅಂತ ಕೇಳ್ತಾನೆ. ಯಾಕಂತಂದರೆ ಹೋಗುವಾಗ ಬಡತನದ ಮನೆ ಇರುತ್ತೆ, ಈ ಬರೋಷ್ಟೊತ್ತೆ ಸುಂದರವಾದ ಮನೆಯಾಗಿರ್ತಲ್ಲ, ಅದಕ್ಕೆ ನೀವು ಯಾರ ಮನೆಯಲ್ಲಿದ್ದೀರಿ ಅಂತ ಸುಧಾಮ ಆಶ್ಚರ್ಯದಿಂದ ಹೆಂಡತಿ ಕೇಳ್ತಾನೆ. ಹೆಂಡತಿ, ಇದು ನಮ್ಮ ಮನೆ ಕಣ್ರಿ. ಹೆಂಡತಿ ಹೇಳ್ತಾರೆ, ಇದು ನಮ್ಮ ಮನೆಯೇ ಕಣ್ರಿ ಅಂತ, ಇದು ನಮ್ಮ ಮನೆಯೇ ಅಂತ ಹೆಂಡತಿ ಹೇಳ್ತಾರೆ. ಆಗ ಸುಧಾಮ, ನಮ್ಮ ಗುಡಿಸಲು ಎಲ್ಲಿ, ನಮ್ಮ ಗುಡಿಸ್ಲಿತ್ತಲ್ಲ ಅದು ಎಲ್ಲಿ ಅಂತ ಕೇಳ್ತಾನೆ ಸುಧಾಮ. ಆಗ ಹೆಂಡತಿ ಹೇಳ್ತಾಳೆ, ಈ ಗುಡಿಸಿನ ಜಾಗದಲ್ಲಿಯೇ ಈ ಅರಮನೆಯಂತಹ ಮನೆ ನಿರ್ಮಾಣ, ಗುಡಿಸ್ಲೇನಿತ್ತಲ್ಲ ಆ ಗುಡಿಸಿನಲ್ಲಿ ಬದಲಾಗಿ ಈ ಅರಮನೆಯಂಥ ಮನೆ ನಿರ್ಮಾಣವಾಗಿದೆ ಅಂತ ಹೆಂಡತಿ ಹೇಳ್ತಾಳೆ. ಆಗ ಸುಧಾಮ, ಅರೆ ನಾನು ಹೋಗಿ ಬರೋದ್ರೊಳಗೆ ಇದು ಹೇಗೆ ಸಾಧ್ಯವಾಯಿತು, ನಾನು ಹೋಗಿ ಬರೋದ್ರೆ ಹೇಗೆ ಸಾಧ್ಯವಾಯಿತು, ಇದು ಆಗಕ್ಕೆ ಸಾಧ್ಯನಾ ಹೇಳಿ, ಇದು ಹೇಗೆ ಸಾಧ್ಯ ಆಯಿತು ಅಂತ ಸುಧಾಮ ಕೇಳ್ತಾನೆ. ಆಗ ಹೆಂಡತಿ ಹೇಳ್ತಾಳೆ ನಗುತ್ತಾ, ನಿಮ್ಮ ಮಿತ್ರನ ಕೃಪೆಯಿಂದ, ಎಲ್ಲ ನಿಮ್ಮ ಮಿತ್ರನ ಕೃಪೆ ಅಂತ ಹೇಳ್ತಾನೆ. ಆಗ ಸುಧಾಮ ಆಶ್ಚರ್ಯದಿಂದ, ನನ್ನ ಮಿತ್ರ ಶ್ರೀಕೃಷ್ಣನಿಂದ, ತುಂಬ ಆಶ್ಚರ್ಯಕ್ಕೆ, ಇದೆಲ್ಲ ನನ್ನ ಕೃಷ್ಣನಿಂದ ಆಯಿತಾ, ನನ್ನ ಮಿತ್ರ ಶ್ರೀಕೃಷ್ಣನಿಂದ ಆಯಿತಾ ಅಂತ ಕೇಳ್ತಾನೆ. ಆಗ ಹೆಂಡತಿ, ಹೌದು, ಆ ಮಹಾರಾಯ ಶ್ರೀಕೃಷ್ಣನಿಂದಲೇ, ಹೌದು ಸರಿ, ಇದೆಲ್ಲ ಆದದ್ದು ಆ ಮಹಾರಾಯ ಶ್ರೀಕೃಷ್ಣನಿಂದಲೇ ಅಂತ ಹೇಳ್ತಾರೆ. ಆಗ ಸುಧಾಮ, ನಾನು ಅವನಿಗೆ ಸಹಾಯ ಮಾಡು ಎಂದು ಕೇಳಿಯೇ ಇಲ್ಲ, ನಾನು ಅವನಿಗೆ ಯಾವುದೇ ರೀತಿ ನನಗೆ ಸಹಾಯ ಮಾಡು ಅಂತ ನಾನು ಅವನನ್ನು ಕೇಳೇ ಇಲ್ಲ. ಹೆಂಡತಿ, ನಿಜವಾಗಿಯೂ ಏನೂ ಕೇಳಲಿಲ್ಲವಾ ಅಂತ ಹೆಂಡತಿ ಕೇಳ್ತಾಳೆ. ಆಗ ಸುಧಾಮ ಹೇಳ್ತಾಳೆ, ಸತ್ಯವಾಗಿಯೂ ನಾನು ಅವನ ಹತ್ರ ಏನೂ ಕೇಳಲಿಲ್ಲ ಅಂತ. ಆಗ ಹೆಂಡತಿ ಹೇಳ್ತಾಳೆ, ನೀವು ದ್ವಾರಕಾ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು. ನೀವು ಯಾವಾಗ ದ್ವಾರಕಾ ನಗರ ತಲುಪಿದ್ರೋ ಆ ತಕ್ಷಣ ಸೇವಕರದ ಒಂದು ಗುಂಪು ಬಂತು.
ಬೇಕಾದ ಎಲ್ಲ ವಸ್ತುಗಳನ್ನ ತಂದರು. ನಾವು ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ಅವ್ರು ತಂದರು. ಚಕ ಅಂತ ಮನೆ ನಿರ್ಮಿಸಿದ್ರು. ಚಕ ಅಂದರೆ ಫಟಾಫಟ್ ಅಂತ ಅಂತೀವಲ್ಲ, ಅದರಲ್ಲೇ ನಮ್ಮ ಮನೆಯನ್ನು ಕಟ್ಟಿದ್ರು. ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನ ಸಹ ಕೊಟ್ಟರು. ನಮಗೆಲ್ಲ ಹೊಸ ಬಟ್ಟೆ ಆಭರಣ ಎಲ್ಲ ಕೊಟ್ಟರು. ಆಗ ಪರಮಾಶ್ಚರ್ಯ, ಇದಕ್ಕೆ ತುಂಬ ಆಶ್ಚರ್ಯವಾಯಿತು. ನನ್ನ ಮನದ ಇಂಗಿತವನ್ನು ತಿಳಿದುಕೊಂಡು ಎಲ್ಲ ರೀತಿಯ ಸಹಾಯ ಮಾಡಿದ್ದಾನೆ ಕೃಷ್ಣ. ನನ್ನ ಬಡತನದ ಬಗ್ಗೆ ಕೃಷ್ಣ ತಿಳ್ಕೊಂಡು ಎಲ್ಲ ರೀತಿ ನನಗೆ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ ಅಂತ ಸುಧಾಮ ಅಂತಾನೆ. ನೋಡಿ, ಅವರದ್ದು ಬಡತನದ ಮನೆಯಿಂದ ಈಗ ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ ನೋಡಿ, ಕಾಣ್ತಿದೆಯಲ್ಲ. ಹೆಂಡತಿ, ನೀವು ತೆಗೆದುಕೊಂಡು ಹೋದ ಅವಲಕ್ಕಿಯನ್ನು ಅವರಿಗೆ ನೀಡಿದ್ರಾ? ನೀವೇನು ತೆಗೆದುಕೊಂಡು ಹೋಗಿದ್ರಿ? ಅವಲಕ್ಕಿ ಅವ್ರಿಗೆ ಕೊಟ್ರೇನು ಅಂತ ಕೇಳ್ತಾಳೆ ಹೆಂಡತಿ. ಸುಧಾಮ ಹೇಳ್ತಾನೆ, ಕೊಟ್ಟೆ, ಬಹಳ ಆನಂದದಿಂದ ತಿಂದು ಹೆಂಡತಿ ರುಕ್ಮಿಣಿಗೂ ನಾನು ಕೊಟ್ಟೆ. ಅವನೂ ಕೂಡ ಸಂತೋಷದಿಂದ ತಿಂದು ಹೆಂಡತಿಯಾದಂಥ ರುಕ್ಮಿಣಿಗೂ ಕೂಡ ತಿನ್ನಿಸ್ದ ಅಂತ ಹೇಳ್ತಾರೆ ಸುಧಾಮ. ಆವಾಗ ಹೆಂಡತಿ, ಅಬ್ಬಾ, ಬಡವರ ಮನೆ ಅವಲಕ್ಕಿ ಅಂತೂ ಸಂತೋಷವಾಗಿ ತಿಂದ್ರಲ್ಲ. ಅವಾಗ ಹೆಂಡತಿಗೆ ಅಬ್ಬಾ, ಬಡವರ ಅವಲಕ್ಕಿ ಆದರೂ ಎಷ್ಟು ಸಂತೋಷದಿಂದ ತಿಂದ್ರಲ್ಲ. ಇದು ಅವರ ನಿಜವಾದ ಸ್ನೇಹ, ಅವರ ಹಾಗೂ ಹೌದು ಇವರ ನಿಜವಾದ ಸ್ನೇಹ ಮತ್ತು ಅದು ಅವರ ದೊಡ್ಡ ಗುಣ. ಮತ್ತೆ ನೀವು ಯಾಕೆ ಸಹಾಯ ಕೇಳಿ, ಮತ್ತೆ ಇಷ್ಟೆಲ್ಲ ಆದಮೇಲೆ ನೀವು ಯಾಕೆ ಸಹಾಯ ಕೇಳಿಲ್ಲ ಅಂತ ಹೆಂಡತಿ ಕೇಳ್ತಾ ಸುಧಾಮ ಹೇಳ್ತಾನೆ, ಆತ ಸತ್ಕಾರ ಮಾಡಿದ್ದು ನೋಡಿ ನನ್ನ ಮನಸ್ಸು ನಾಚಿ ಕುಗ್ಗಿ ಹೋಯಿತು. ಅಂದರೆ ಅವನು ಸತ್ಕಾರ ಮಾಡಿದ್ದು, ನನ್ನ ಉಪಚಾರ ಮಾಡಿ ನೋಡಿ ನನಗೇನೂ ಕೇಳಲಿಕ್ಕೆ ಮನಸ್ಸೇ ಬರಲಿಲ್ಲ, ಮತ್ತು ಏನನ್ನೂ ಕೇಳಿ ನನಗೆ ಮನಸ್ಸೂ ಆಗಲಿಲ್ಲ ಅಂತ ಸುಧಾಮ ಹೇಳ್ತಾನೆ. ಹೆಂಡತಿ, ನೀವು ಕೇಳಲಿಲ್ಲ ನಿಜ, ಆದರೆ ಶ್ರೀಕೃಷ್ಣ ಪರಮಾತ್ಮನೇ ತಮ್ಮ ಕರ್ತವ್ಯ, ನೀವು ಕೇಳಲಿಲ್ಲ ನಿಜ, ಅದೆಲ್ಲ ಭಗವಂತನಿಗೆ ಗೊತ್ತಾಗಿ ಅವರೇ ತಮ್ಮ ಕರ್ತವ್ಯವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆಗ ಸುಧಾಮ, ಮಕ್ಕಳೆಲ್ಲ ಎಲ್ಲಿದ್ದಾರೆ? ಆಗ ಸುಧಾಮ ಕೇಳ್ತಾರೆ, ಎಲ್ಲಿ ಮಕ್ಕಳು ಅಂತ. ಆಗ ಮಕ್ಕಳು ಬರ್ತಾರೆ. ಮಕ್ಕಳು, ಅಪ್ಪ ನನ್ನ ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ, ಸರ ಓಲೆ ಬಳೆ ಎಲ್ಲ. ಮಗಳು ಬರ್ತಾಳೆ. ಅವಾಗ ಅಪ್ಪನ ಅಪ್ಪ ನೋಡಪ್ಪ ನನ್ನ ಹೊಸ ಬಟ್ಟೆ ಎಷ್ಟು ಚೆನ್ನಾಗಿದೆ, ನನ್ನ ಸರ ನೋಡು, ನನ್ನ ಓಲೆ ನೋಡು, ಬಳೆ ನೋಡು, ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಮಗಳು ಅಪ್ಪನಿಗೆ ತೋರಿಸ್ತಾ ಇದ್ದಾಳೆ. ಆಗ ಮಗನೂ ಕೂಡ ಬರ್ತಾನೆ, ಅಪ್ಪ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ, ನಿಮಗೂ ಕೂಡ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ಅಪ್ಪ ಅಂತ ಮಗ ಸುಧಾಮನಿಗೆ ತೋರಿಸ್ತಾರೆ. ಆಗ ಸುಧಾಮ ಹೇಳ್ತಾನೆ, ನನಗೆ ಬೇಡ, ನೀವೆಲ್ಲ ಧರಿಸ್ಕೊಳ್ಳಿ, ನನಗೇನು ಬೇಡ, ನೀವೇ ಎಲ್ಲ ಹಾಕಿಕೊಳ್ಳಿ, ನನಗೆ ಆ ಕೃಷ್ಣ ದೇವನ ಸ್ನೇಹವೇ ರೇಷ್ಮೆ ಬಟ್ಟೆ, ನನಗೇನು ಬೇಡ, ನೀವೇ ಹಾಕಿಕೊಳ್ಳಿ, ಆ ಕೃಷ್ಣ ದೇವನ ಸ್ನೇಹನೇ ನನಗೆ ರೇಷ್ಮೆಯ ಬಟ್ಟೆ ಅಂತ ಹೇಳ್ತಾನೆ. ಅವನ ಮಾತೇ ನನಗೆ ಆಭರಣ. ನೋಡಿ ಈಗ ಹೇಳ್ತಾನೆ, ಅವನ ಮಾತುಗಳೇ ನನಗೆ ಆಭರಣ, ಅವನಂಥ ಗೆಳೆಯನನ್ನು ಪಡೆದ ನಾನೇ ಧನ್ಯ ಅಂತ ಸುಧಾಮ ಹೇಳ್ತಾನೆ. ಅದು ಸರಿ ಅಲ್ವೇ? ಈಗಿನ ಕಾಲದಲ್ಲಿ ಸಹಾಯ ಕೇಳ್ದೇ ಸಹಾಯ ಮಾಡೋರು ಎಲ್ಲಿ ಸಿಗ್ತಾರೆ ಹೇಳಿ, ಅಂಥ ಗೆಳೆಯರು. ಅದಕ್ಕೆ ನೋಡಿ, ಕೃಷ್ಣ ಗೆಳೆತನ, ಎಲ್ಲರೂ ಹೇಳ್ತಾಳೆ ಗೆಳೆತನ ಇದ್ದರೆ ಕೃಷ್ಣ ಸುಧಾಮನ ತರಹ ಗೆಳೆತನ ಇರಬೇಕು ಅಂತ ಅಲ್ವಾ. ಎಲ್ಲರೂ ನರ್ತಿಸುವರು. ನಾಟಕದ ಮುಗಿದ ಮೇಲೆ ಎಲ್ಲರೂ ಕೂಡ ಮಾಡಿರ್ತಾರೆ. ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಹಾಕೊಂಡು ರುಕ್ಮಿಣಿ ನರ್ತಿಸುತ್ತಾ, ಕೊನೆಯಂಡರಲ್ಲಿ ಕೃಷ್ಣ ಮತ್ತು ರುಕ್ಮಿಣಿ ನರ್ತಿಸುತ್ತಾ ಸಾಗುವರು. ನಿಮಗೆಲ್ಲ ಈ ಪಾಠ ಅರ್ಥವಾಯಿತೆಂದು ತಿಳಿಯುತ್ತೇನೆ. ಪ್ಲೀಸ್ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.